ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಹೇಳಿಕೆಗೆ ಖಂಡನೆ. ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಸಂವಿಧಾನದ ಬದಲಾವಣೆ ಹೇಳಿಕೆ ಕೊಟ್ಟರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ಸಂವಿಧಾನ ವಿರೋಧಿ ಡಿಕೆ ಶಿವಕುಮಾರ್ಗೆ. ಖಾಸಗಿ ವಾಹಿನಿಯೊಂದರ ಸಂದರ್ಶನದಲ್ಲಿ ಮಾತನಾಡುವ ವೇಳೆ ಕೆಪಿಸಿಸಿ ಅಧ್ಯಕ್ಷ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂವಿಧಾನವನ್ನ ಬದಲಾಯಿಸುವ ಹೇಳಿಕೆಯನ್ನ ನೀಡಿದ್ರು. ಈ ಹೇಳಿಕೆಯನ್ನ ವಿರೋಧಿಸಿ ಇಂದು ತುಮಕೂರಿನಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು. ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಡಿಕೆ ಶಿವಕುಮಾರ್ಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಶಾಸಕ ಜ್ಯೋತಿ ಗಣೇಶ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವೈಎಚ್ ಹುಚ್ಚಯ್ಯ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ನಗರದ ಟೌನ್ ಹಾಲ್ ವೃತ್ತದ ಬಳಿ ಜಮಾಯಿಸಿದ ನೂರಾರು ಬಿಜೆಪಿ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ರು. ಬಳಿಕ ಡಿಕೆ ಶಿವಕುಮಾರ್ ಪ್ರತಿಕೃತಿ ದಹನ ಮಾಡಿ ಸತ್ತನಪ್ಪ ಸತ್ತನೋ, ಡಿಕೆಶಿ ಸತ್ತನೋ ಅಂತ ಘೋಷಣೆಯನ್ನ ಕೂಗಿ ಪ್ರತಿಭಟಿಸಿದ್ರು. ರಾಜ್ಯದ ಕೆಟ್ಟ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಆಂದೋಲನವನ್ನು ಹಮ್ಮಿಕೊಂಡಿದೆ. ಡಿ ಕೆ ಶಿವಕುಮಾರ್ ಅವರು ಕಳೆದ 7 ದಿವಸದಲ್ಲಿ ಯಾವುದೋ ಒಂದು ಕಾನ್ಕ್ಲೇವಲ್ಲಿ TV18 ಒಂದು ಇಂಟ್ರ್ಯಾಕ್ಷನಲ್ಲಿ ಏನು ಮೈನಾರಿಟಿ ತುಷ್ಟೀಕರಣಕ್ಕೋಸ್ಕರ ಏನು 4% ರಿಸರ್ವೇಷನ್ KTPP ಆ್ಯಕ್ಟಲ್ಲಿ ಕಾಮಗಾರಿಗಳು ಸರ್ಕಾರಿ ಕಾಮಗಾರಿಗಳು ರಿಸರ್ವೇಷನ್ ತರೋಕ್ಕೆ ಒಂದು ಬಿಲ್ ಪಾಸ್ ಮಾಡಿಕೊಂಡು ಅದನ್ನು ವಿರೋಧಿಸಿ ನಾವು ನಿನ್ನೆನೂ ಕೂಡ ಅಸೆಂಬ್ಲಿನಲ್ಲಿ 18 ಜನ ಸಸ್ಪೆಂಡ್ ಆದ್ವಿ ಮತ್ತು ನಿನ್ನೆನೂ ಕೂಡ ದೊಡ್ಡ ಮಟ್ಟದ ಇಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ. ಆದರೆ ಅವರು ಅಂಬೇಡ್ಕರ್ ಅವರ ರಚಿಸಿದಂಥ ಏನು ಸಂವಿಧಾನವನ್ನೇ ತಿದ್ದುಪಡಿ ಮಾಡಿ ನಾವು ಈ ಒಂದು ಮೈನಾರಿಟಿಗಳಿಗೆ ತುಷ್ಟೀಕರಣಕ್ಕೋಸ್ಕರ 4% ರಿಸರ್ವೇಷನ್ ಅಂತ ಕೊಡ್ತೀವಂತ ಏನು ಮಾತುಗಳನ್ನ ಆಡಿದ್ದಾರೆ. ಅದನ್ನು ವಿರೋಧಿಸಿ ಇವತ್ತು ಎಲ್ಲ ನಮ್ಮ ಮುಖಂಡರು, ಜಿಲ್ಲಾಧ್ಯಕ್ಷರಿರ್ಬೋದು, ಹುಚ್ಚಯ್ಯ ಸಾಹೇಬ್ರು ಇರ್ಬೋದು, ಎಲ್ಲ ವಿವಿಧ ಮೋರ್ಚಾಗಳ ಆಂಜಿನಪ್ಪನವರ ಅಧ್ಯಕ್ಷರಿರ್ಬೋದು, ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರತಿಕೃತಿಯನ್ನು ದಾನವನ್ನು ಮಾಡಿದರೆ ಬರೋ ದಿವಸಗಳಲ್ಲಿ ನಾವು ಆರಾತ್ರಿ ಧರಣಿಗಳನ್ನು ಕೂಡ ಬರೋ ದಿವಸಗಳಲ್ಲಿ ಮಾಡಿ ಈ ಒಂದು ಕೆಟ್ಟ ಸರ್ಕಾರ ತೊಲಗೋವರೆಗೂ ಕೂಡ ನಾವು ಒಂದು ಎಫೆಕ್ಟಿವ್ ಆಗಿರುವಂಥ ಅಪೋಸಿಷನ್ ಪಾರ್ಟಿಯಾಗಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತೇವೆ. ಇವತ್ತು ಈ ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡಿದೆ, ಹೆಸರು ಮಾತ್ರ ಇಂದ ಅಂತ ಹೇಳ್ಕೊಂತಾರೆ. ಆದರೆ ಇವತ್ತು ದಲಿತರ ಹಣಕ್ಕೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಕನ್ನ ಹಾಕಿ ಇವತ್ತು ಯಾವುದೋ ಒಂದು ತುಷ್ಟೀಕರಣ ಮಾಡೋಕ್ಕೋಸ್ಕರ, ಮೈನಾರಿಟಿ ತುಷ್ಟೀಕರಣ ಮಾಡೋಕ್ಕೋಸ್ಕರ ಇವರು ಎಂಟೈರ್ನ ಲೆಕ್ಕ 139 ಜನನ ಗೆಲ್ಸಿರೋದು ಜನ ಕಲ್ಯಾಣಕ್ಕಲ್ಲ, ಮೈನಾರಿಟಿ ತುಷ್ಟೀಕರಣ ರೀತಿಯಲ್ಲಿ ಇವ್ರು ಮಾಡ್ತಿರೋವಂಥ ಆಡಳಿತ ನೋಡಿದ್ರೆ ಕ್ಯಾಕ್ರಸ್ ಜನ ಉಗಿತಾ ಇದ್ದಾರೆ. ನಾವು BJP ಒಂದು ಎಫೆಕ್ಟಿವ್ ಅಪೋಸಿಷನ್ ಪಾರ್ಟಿಯಾಗಿ ಒಂದು ಜನಾಂದೋಲನವನ್ನು ಈ ರೀತಿ ನಿನ್ನೆ ಇವತ್ತು ಯಾವ ರೀತಿ ಮಾಡಿದ್ವೋ ಬರೋ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಜನಾಂದೋಲನವನ್ನು ನಾವು ನೋಡ್ತೇವೆ. ಸಂವಿಧಾನದ ಬಗ್ಗೆ, ಸಂವಿಧಾನವನ್ನು ರಚನೆ ಮಾಡಿದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ನಾಟಕೀಯವಾಗಿ ಹೇಳ್ಕೊಂಡು ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಸಂವಿಧಾನದ ಬುಕ್ ಇಟ್ಕೊಂಡು ಓಡಾಡ್ತಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಅಂತಹ ಸಂದರ್ಭದಲ್ಲಿ ಮುಸಲ್ಮಾನರ ಓಲೈಕೆಗೋಸ್ಕರ ಆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ, ಸಮಯ ಬಂದರೆ ನಿಮಗೆ ರಿಸರ್ವೇಷನನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಒಂದು TV ಸಂದರ್ಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಹೇಳಿದ ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ತುಮಕೂರಿನಲ್ಲೂ ಕೂಡ ಅವರ ಪ್ರತಿಕೃತಿ ದಹನ ಮಾಡೋದರ ಮುಖಾಂತರ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾಗರಿಕರೊಂದಿಗೆ ತಮ್ಮ ಸಿಟ್ಟನ್ನು ತೋರ್ಪಡಿಸಿದ್ದಾರೆ. ಇನ್ನು ಮುಂದೆ ಇದೇ ರೀತಿ ಬೆಳಗ್ಗೆದ್ರೆ ಇದೇ ರೀತಿಯ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಈ ಸರ್ಕಾರ ಯಾವುದೇ ಅಭಿವೃದ್ಧಿಯ ಕಡೆ ಗಮನ ಕೊಡದಲೆ ಬೆಳಗ್ಗೆದ್ರೆ ಇದೇ ರೀತಿಯ ನಡವಳಿಕೆಗಳನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಜನಾಂದೋಲನವನ್ನು ರೂಪಿಸಲಿದೆ. ಇವತ್ತು ಸಾಂಕೇತಿಕವಾಗಿ ನಾವು ಅವರ ಪ್ರತಿಕೃತಿ ದಹನ ಮಾಡುವುದರ ಮುಖಾಂತರ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ನಾಗರಿಕ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ವಿರೋಧಿ ಹೇಳಿಕೆಯನ್ನ ನೀಡಿದ್ದಾರೆ.
ನಾವು ಸಂವಿಧಾನವನ್ನೇ ಬದಲು ಮಾಡಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೇಗೆ ನೀವು ಸಂವಿಧಾನವನ್ನ ಬದಲಾಯಿಸ್ತೀರಿ? ನೀವು ಪ್ರಧಾನಿನೋ ಅಥವಾ ರಾಷ್ಟ್ರಪತಿನೋ ಅಥವಾ ಯಾರಾದರೂ ನಿಮ್ಮನ್ನ ಸಂವಿಧಾನ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರಾ ಅಂತ ಕಿಡಿಕಾರಿದ್ರು. ಅಥವಾ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಮಾಡಿದ್ದಾರೆ ಅವ್ರನ್ನ ಯಾರಾದರೂ? ಅವತ್ತನೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಧರ್ಮಕ್ಕಾಗಿ ಮೀಸಲಾತಿಯನ್ನು ಇಡಬಾರದು ಅನ್ನೋದನ್ನು ಸಂವಿಧಾನದಲ್ಲೇ ಉಲ್ಲೇಖ ಮಾಡಿರುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯಾದಂಥ ತನ್ನ ಪೊಗರಿನ ಮಾತುಗಳನ್ನು ಆಡಿರುವಂಥದ್ದು ಇಡೀ ಸಮಾಜಕ್ಕೆ ಮಾಡಿರುವಂಥ ಅಪಮಾನ. ಇದನ್ನು ಖಂಡಾತುಂಡವಾಗಿ ನಮ್ಮ ಪಕ್ಷ ಖಂಡಿಸ್ತದೆ. ಮತ್ತು ಈ ರೀತಿಯಾದರೆ ಇಡೀ ಸಮಾಜದಲ್ಲಿ ಇದು ಒಂದು ರೀತಿಯ ಜನಗಳ ಮಧ್ಯೆ ಸಮುದಾಯಗಳ ಮಧ್ಯೆ ಸಂಘರ್ಷ ಉಂಟಾಗೋ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಈ ಶನಿ ಕಾಟ ಪ್ರಾರಂಭ ಆಗೋಗ್ಬಿಟ್ಟಿದೆ. ಇವರು ಈಗಾಗಲೇ ಅನೇಕ ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ದಲಿತರ ಹಣವನ್ನು ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಂಡು ಗ್ಯಾರಂಟಿ ಕೊಟ್ಟಿದ್ದಾರೆ. ಮತ್ತು ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ಆ ಕಾರ್ಪೊರೇಷನ್ನ 89 ಕೋಟಿ ಹಣವನ್ನು ದರೋಡೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೇಳುವ ಮೂಲಕ ಡಿ.ಕೆ. ಶಿವಕುಮಾರ್ ಬೇಡದ ವಿವಾದವೊಂದನ್ನ ಮೈ ಮೇಲೆ ಎಳೆದುಕೊಂಡಿದ್ದು, ಈ ಹೇಳಿಕೆ ವಿರುದ್ಧ ಇಡೀ ದೇಶದಾದ್ಯಂತ ಖಂಡನೆ ವ್ಯಕ್ತವಾಗ್ತಿದೆ. ತುಮಕೂರಿನಲ್ಲಿಯೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.